ಇದನ್ನು ಓದಬೇಕು, ಮನನ ಮಾಡಿಕೊಳ್ಳಬೇಕು ಮತ್ತು ಬುದ್ಧಿಗಿಂತ ಹೆಚ್ಚಾಗಿ ಅಂತಃಪ್ರಜ್ಞೆಯಿಂದ ಅರ್ಥಮಾಡಿಕೊಳ್ಳಬೇಕು. ಗುರೂಜಿ ಕೃಷ್ಣಾನಂದ. ಗುರೂಜಿ ಕೃಷ್ಣಾನಂದ 1939 ಗುರೂಜಿ ಕೃಷ್ಣಾನಂದ ಅವರು ಬೆಂಗಳೂರಿನ ಸಮೀಪವಿರುವ ತಪೋನಗರದಲ್ಲಿ ನೆಲೆಗೊಂಡಿರುವ ಮಾನಸ ಲೈಟೇಜ್ ಫೌಂಡೇಶನ್ ನ ಸಂಸ್ಥಾಪಕರು. ಇವರು ತಮ್ಮ ಗುರುಗಳಾದ ಮಹರ್ಷಿ ಅಮರ 1919 ಅವರಿಂದ ಮಾರ್ಗದರ್ಶನ ಪಡೆದವರು. ಗುರೂಜಿ ಕೃಷ್ಣಾನಂದ ಅವರು ತಮ್ಮ ಗುರುಗಳ ನಿರ್ದೇಶನದಂತೆ ಸಪ್ತ ಋಷಿಗಳಿಂದ ಬರುವ ಉನ್ನತ ಆಧ್ಯಾತ್ಮಿಕ ಜ್ಞಾನವನ್ನು ಸರಳವಾದ ಭಾಷೆಯಲ್ಲಿ ಸಾಮಾನ್ಯ ಜನರಿಗೆ ತಲುಪಿಸಲು ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದರು. ಇವರು ಕೇವಲ ಒಬ್ಬ ಆಧ್ಯಾತ್ಮಿಕ ಗುರುವಾಗಿರದೆ ಒಬ್ಬ ಪರಿಣತ ಇಂಜಿನಿಯರ್ ಕೂಡ ಆಗಿದ್ದರು. ಆಧ್ಯಾತ್ಮಿಕತೆಯನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ವಿವರಿಸುವುದು ಇವರ ವಿಶೇಷತೆಯಾಗಿತ್ತು. ಪ್ರಮುಖ ಅಂಶಗಳು: ಸಪ್ತ ಋಷಿಗಳ ಕಾರ್ಯ, ಸಪ್ತ ಋಷಿಗಳ ದಿವ್ಯಜ್ಞಾನವನ್ನು ಮತ್ತು ಅವರ ಸಂದೇಶಗಳನ್ನು ಜಗತ್ತಿಗೆ ಪ್ರಸಾರ ಮಾಡುವುದು ಇವರ ಮುಖ್ಯ ಉದ್ದೇಶವಾಗಿತ್ತು. ಬೆಳಕಿನ ಚಾನೆಲಿಂಗ್, ಲೈಟ್ ಚಾನಲಿಂಗ್, ಶಾಂತಿ ಮತ್ತು ಪ್ರೀತಿಯನ್ನು ಜಗತ್ತಿನಾದ್ಯಂತ ಪಸರಿಸಲು ಬೆಳಕಿನ ಚಾನೆಲಿಂಗ್ ಎಂಬ ಸರಳ ಪ್ರಕ್ರಿಯೆಯನ್ನು ಇವರು ಜನಪ್ರಿಯಗೊಳಿಸಿದರು. ತಪೋನಗರ. ಇವರು ಬೆಂಗಳೂರಿನ ಹೊರವಲಯದಲ್ಲಿ ತಪೋನಗರ ಎಂಬ ಸುಂದರ ಆಧ್ಯಾತ್ಮಿಕ ಕೇಂದ್ರವನ್ನು ಸ್ಥಾಪಿಸಿದರು. ಇಲ್ಲಿ ಯಾವುದೇ ಜಾತಿ, ಮತ ಅಥವಾ ಧರ್ಮದ ಭೇದವಿಲ್ಲದೆ ಎಲ್ಲರೂ ಧ್ಯಾನ ಮಾಡಲು ಅವಕಾಶವಿದೆ. ಪುಸ್ತಕಗಳು. ಇವರು ಆಧ್ಯಾತ್ಮಿಕತೆ, ಧ್ಯಾನ ಮತ್ತು ಸಪ್ತಋಷಿಗಳ ಬಗ್ಗೆ ಅನೇಕ ಪುಸ್ತಕಗಳನ್ನು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಬರೆದಿದ್ದಾರೆ. ಗುರೂಜಿ ಕೃಷ್ಣಾನಂದ ಅವರು ಸರಳತೆ, ಪ್ರೀತಿ ಮತ್ತು ಜ್ಞಾನದ ಸಾಕಾರಮೂರ್ತಿಯಾಗಿದ್ದರು. ಪ್ರತಿಯೊಬ್ಬ ಮನುಷ್ಯನೂ ತನ್ನೊಳಗಿನ ದೈವಿಕತೆಯನ್ನು ಕಂಡುಕೊಳ್ಳಬೇಕು ಮತ್ತು ಈ ಭೂಮಿಯ ಮೇಲೆ ಸತ್ಯಯುಗ ಅಥವಾ ಬೆಳಕಿನ ಯುಗವನ್ನು ತರಲು ಶ್ರಮಿಸಬೇಕು ಎಂಬುದು ಅವರ ಆಶಯವಾಗಿತ್ತು. ನಾನು ಪುಸ್ತಕವೊಂದಕ್ಕೆ ಬೇಕಾದ ವಿಷಯಗಳನ್ನು ಸಿದ್ಧಪಡಿಸುತ್ತಿದ್ದೆ. ಆಗ ಅಮರ ಅವರು ತಮ್ಮ ಭೇಟಿಯ ಸಂದರ್ಭದಲ್ಲಿ ಈ ಡಿಸೆಂಟ್ ಆಫ್ ಸೋಲ್, ಆತ್ಮದ ಅವರೋಹಣ ಅನ್ನು ಮುದ್ರಿಸಲು ನನಗೆ ಸೂಚಿಸಿದರು. ತಕ್ಷಣವೇ ನಾನು ನನ್ನ ಟಿಪ್ಪಣಿಗಳನ್ನು ಮತ್ತು ನೆನಪಿನ ಪುಟಗಳನ್ನು ಹುಡುಕಿ ವಿಷಯಗಳನ್ನು ಸಂಗ್ರಹಿಸಿದೆ. ಆದರೆ ಹೇಗೋ ಏನೋ ನನಗೆ ಬರೆಯಲು ಪ್ರಾರಂಭಿಸಲು ಸಾಧ್ಯವಾಗಲಿಲ್ಲ. ಆ ವಿಷಯಗಳನ್ನು ನನ್ನ ತೃಪ್ತಿಗೆ ತಕ್ಕಂತೆ ಜೋಡಿಸಲು ನನಗೆ ಸಾಧ್ಯವಾಗಲಿಲ್ಲ. ಕೆಲವು ಅಂಶಗಳು ಕಾಣೆಯಾಗಿದ್ದವು. ಹೀಗೆ ದಿನಗಳು ಉರುಳಿದವು. ಕೊನೆಯದಾಗಿ ನಾನು ಋಷಿಗಳ ಸಹಾಯವನ್ನು ಕೋರಿದೆ ಮತ್ತು ಹಲವು ದಿನಗಳ ಹೋರಾಟದ ನಂತರ ಅವರ ಕೃಪೆಯಿಂದ ಒಂದು ತಡರಾತ್ರಿಯಲ್ಲಿ ಮೊದಲ ವಾಕ್ಯವನ್ನು ಬರೆದೆ. ತದನಂತರ ಇದು ಸಂಭವಿಸಿತು. ಈ ಕಿರುಪುಸ್ತಕವು ಹೆಚ್ಚಿನ ಪುಟಗಳನ್ನು ಹೊಂದಿಲ್ಲ, ಆದರೆ ಇದು ಅನೇಕ ಉತ್ತರಗಳನ್ನು ಒಳಗೊಂಡಿದೆ. ಭವಿಷ್ಯದ ಪೀಳಿಗೆಯು ಬೆಳಕು ಮತ್ತು ಉತ್ತರಗಳಿಗಾಗಿ ಹುಡುಕುತ್ತಿರುವಾಗ ಎದುರಿಸುವ ಅನೇಕ ಅನುಮಾನಗಳು ಮತ್ತು ಪ್ರಶ್ನೆಗಳ ಬೀಜಗಳು ಇದರಲ್ಲಿದೆ. ಇದನ್ನು ಓದಬೇಕು, ಮನನ ಮಾಡಿಕೊಳ್ಳಬೇಕು ಮತ್ತು ಬುದ್ಧಿಗಿಂತ ಹೆಚ್ಚಾಗಿ ಅಂತಃಪ್ರಜ್ಞೆಯಿಂದ ಇಂಟ್ಯೂಷನ್ ಅರ್ಥಮಾಡಿಕೊಳ್ಳಬೇಕು. ಸತ್ಯಗಳು ಉನ್ನತ ಆಧ್ಯಾತ್ಮಿಕ ರಹಸ್ಯ ಲೋಕಗಳಲ್ಲಿ ಬುದ್ಧಿಶಕ್ತಿಯ ಗ್ರಹಿಕೆಗೆ ಮೀರಿ ನೆಲೆಸಿವೆ. ಅವುಗಳನ್ನು ಒಳಗಣ್ಣಿನಿಂದ ನೋಡಬೇಕು. ಎಲ್ಲಾ ಸತ್ಯಗಳು ಮಿಂಚಿನಂತೆ ಇಳಿದು ಬರುತ್ತವೆ. ಋಷಿಗಳು ಆ ಬೆಳಕನ್ನು ಹಿಡಿದು ಅದನ್ನು ಆಲೋಚನೆಗಳಾಗಿ ಮತ್ತು ಮಾತುಗಳಾಗಿ ಪರಿವರ್ತಿಸಿ ಇತರರಿಗೆ ತಲುಪಿಸುತ್ತಾರೆ. ಋಷಿಗಳಿಂದ ಬಂದ ಈ ಜ್ಞಾನವು ಜನನ, ಮರಣ ಮತ್ತು ನಮ್ಮ ಆಧ್ಯಾತ್ಮಿಕ ಗುರಿಗಳ ವಾಸ್ತವದ ಬಗ್ಗೆ ನಮ್ಮನ್ನು ಜಾಗೃತಗೊಳಿಸಲಿ. ಈ ಜ್ಞಾನದ ಮಥನದಿಂದ ಬರುವ ವಿವೇಕವು ನಮ್ಮನ್ನು ಮತ್ತೆ ನಮ್ಮ ಪರಿಪೂರ್ಣತೆಗೆ, ನಮ್ಮ ದೈವಿಕತೆಗೆ ಕರೆದೊಯ್ಯಲಿ. ಋಷಿಗಳೊಂದಿಗೆ ಕಳೆದುಹೋದ ಸಂಪರ್ಕವನ್ನು ಪುನಃ ಸ್ಥಾಪಿಸುವ ಹೋರಾಟ ಆರಂಭವಾಗಲಿ. ಆ ಕಾಲಾತೀತ ಆನಂದದ ಕಡೆಗಿನ ಪಯಣ ಆರಂಭವಾಗಲಿ. ನಾವೆಲ್ಲರೂ ಆ ಬೆಳಕಿನ ಸಾಗರದಲ್ಲಿ ವಿಲೀನವಾಗೋಣ. ಆಗಸ್ಟ್ 25, 2002 ಗುರೂಜಿ ಕೃಷ್ಣಾನಂದ. 1. ಈ ಜ್ಞಾನವು ಋಷಿಗಳಿಂದ, ಅಂದರೆ ಸಪ್ತ ಋಷಿಗಳಿಂದ ಬಂದಿದೆ. ಸಪ್ತ ಋಷಿಗಳೊಂದಿಗೆ ಕೆಲಸ ಮಾಡಿದ ಅಮರ 1919 ಅವರು ಈ ಜ್ಞಾನವನ್ನು ಮಾನವಲೋಕಕ್ಕೆ ತಂದರು. 5000 ವರ್ಷಗಳ ಹಿಂದೆ ಭೂಮಿಯು ಕಲಿಯುಗವನ್ನು ಡಾರ್ಕ್ ಏಜ್ ಪ್ರವೇಶಿಸಿದಾಗ ಮನುಷ್ಯನು ಜ್ಞಾನವನ್ನು ಉಳಿಸಿಕೊಳ್ಳುವ ಮತ್ತು ಬಳಸುವ ಸಾಮರ್ಥ್ಯವನ್ನು ಕಳೆದುಕೊಂಡಿದ್ದರಿಂದ ಲಭ್ಯವಿದ್ದ ಭೌತಿಕ ಮತ್ತು ಆಧ್ಯಾತ್ಮಿಕ ಜ್ಞಾನವು ನಾಶವಾಯಿತು. ಈಗ ನಾವು ಉನ್ನತ ಪ್ರಜ್ಞೆಯ ಹೊಸ ಯುಗವನ್ನು ಪ್ರವೇಶಿಸುತ್ತಿರುವುದರಿಂದ ಉನ್ನತ ಲೋಕಗಳಲ್ಲಿರುವ ಋಷಿಗಳಿಂದ ಆ ಕಳೆದುಹೋದ ಜ್ಞಾನವನ್ನು ಮರಳಿ ಪಡೆಯಲಾಗುತ್ತಿದೆ. ಅಮರ ಅವರು ಒಬ್ಬ ಶ್ರೇಷ್ಠ ಋಷಿಯಾಗಿದ್ದರು. ಅವರು ಸುಮಾರು 9 ವರ್ಷದ ಬಾಲಕನಾಗಿದ್ದಾಗ ಸಪ್ತ ಋಷಿಗಳ ಸಂಪರ್ಕಕ್ಕೆ ಬಂದರು. ಒಂದು ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ವೈದ್ಯರು ಅರಿವಳಿಕೆ ಅನಸ್ಥೀಸಿಯಾ ನೀಡಿದಾಗ ಅಮರ ಅವರು ತಮ್ಮ ದೇಹದಿಂದ ಹೊರಬಂದು ಅತೀಂದ್ರಿಯ ದೇಹದಲ್ಲಿ ಆಸ್ಟ್ರಲ್ ಬಾಡಿ
ಸಪ್ತ ಋಷಿಗಳು ಸೇರಿದ್ದ ಸ್ಥಳಕ್ಕೆ ಹೋದರು. ಅಲ್ಲಿದ್ದ ಇನ್ನೊಬ್ಬ ಋಷಿಗಳು ಅಮರ ಅವರು ಈ ಭೂಮಿಗೆ ಮತ್ತೆ ಭೇಟಿ ನೀಡಿದಾಗ ಅವರನ್ನು ಭೇಟಿಯಾಗುವುದಾಗಿ ಭರವಸೆ ನೀಡಿದರು. ಕೆಲವು ತಿಂಗಳುಗಳ ನಂತರ ಅವರು ಕೆಳಗೆ ಬಂದು ಅಮರ ಅವರನ್ನು ಭೇಟಿ ಮಾಡಿ ಸುಮಾರು 3 ವರ್ಷಗಳ ಕಾಲ ಸಂಪೂರ್ಣ ಆಧ್ಯಾತ್ಮಿಕ ವಿಜ್ಞಾನವನ್ನು ಬೋಧಿಸಿದರು. 12ನೇ ವಯಸ್ಸಿನ ಹೊತ್ತಿಗೆ ಅಮರ ಅವರು ಒಬ್ಬ ಆಧ್ಯಾತ್ಮಿಕ ಗುರುಗಳಾಗಿ ಋಷಿಯಾಗಿ ಬೆಳೆದರು. ಈ ಲೋಕಕ್ಕೆ ಆತ್ಮಗಳ ಅವರೋಹಣದ ಬಗೆಗಿನ ಈ ಜ್ಞಾನವು ನಾವು ಯಾರು, ನಾವು ಇಲ್ಲಿ ಏಕೆ ಇದ್ದೇವೆ, ನಾವು ಇಲ್ಲಿಂದ ಎಲ್ಲಿಗೆ ಹೋಗುತ್ತೇವೆ ಎಂಬಂತಹ ಅನೇಕ ಮೂಲಭೂತ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡುತ್ತದೆ. ಆ ವಿಷಯಗಳನ್ನು ಸ್ಪರ್ಶಿಸುವ ಮೊದಲು ಈ ಸೃಷ್ಟಿಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವುದು ನಮಗೆ ಸಹಾಯ ಮಾಡುತ್ತದೆ. ತಿಳಿಯಲಾಗದ ಮತ್ತು ಅಜ್ಞಾತ ಲೋಕಗಳಿಂದ ಬೆಳಕಿನ ಅನಂತ ಸಾಗರವೊಂದು ಉದ್ಭವಿಸಿತು. ಇದರಿಂದ ಹೊಸ ಆಯಾಮದಲ್ಲಿ ಪ್ರಜ್ಞೆಯ ಅನಂತ ಸಾಗರವು ಹೊರಹೊಮ್ಮಿತು. ಈ ಪ್ರಜ್ಞೆಯ ಸಾಗರದಿಂದ ಬೃಹತ್ ಶಕ್ತಿಯ ಕ್ಷೇತ್ರವೊಂದು ಉದಯಿಸಿತು. ಇದರ ಕೇಂದ್ರ ಭಾಗದಿಂದ ಮೊದಲ ರೂಪ, ಅಂದರೆ ಮೊದಲ ವ್ಯಕ್ತಿತ್ವವು ಹೊರಹೊಮ್ಮಿತು. ಅದುವೇ ದೇವಿ. ಇವರನ್ನು ಶಕ್ತಿ ಅಥವಾ ಆದಿಶಕ್ತಿ ಎಂದು ಕರೆಯುತ್ತಾರೆ. ದೇವಿ ತನ್ನ ಶಕ್ತಿಗಳನ್ನು ಪ್ರಜ್ಞೆಯ ಸಾಗರದ ಶಕ್ತಿಗಳೊಂದಿಗೆ ಸಂಯೋಜಿಸಿ 3 ವಿಭಿನ್ನ ಶಕ್ತಿ ಕ್ಷೇತ್ರಗಳನ್ನು ಸೃಷ್ಟಿಸಿದರು. ಅವುಗಳಿಂದ ಶಿವ, ವಿಷ್ಣು ಮತ್ತು ಬ್ರಹ್ಮ ಎಂಬ 3 ವಿಭಿನ್ನ ರೂಪಗಳು ಮತ್ತು ವ್ಯಕ್ತಿತ್ವಗಳು ಹೊರಹೊಮ್ಮಿದವು. ಸೃಷ್ಟಿ ಮುಂದುವರಿದಂತೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಬಿಲಿಯನ್ಗಟ್ಟಲೆ ನಕ್ಷತ್ರಗಳು ಮತ್ತು ಭೂಮಿಗಳನ್ನು ಒಳಗೊಂಡ ಬಿಲಿಯನ್ಗಟ್ಟಲೆ ಗ್ಯಾಲಕ್ಸೀಸ್ ಉದ್ಭವಿಸಿದವು. ಪ್ರತಿಯೊಂದು ವ್ಯಕ್ತಿತ್ವವು ಆಯಾ ಕ್ಷೇತ್ರಗಳಲ್ಲಿನ ಭೂಮಿಯ ಮೇಲೆ ವಾಸಿಸಲು ತಮ್ಮದೇ ಆದ ಪ್ರತಿರೂಪದಲ್ಲಿ ಬಿಲಿಯನ್ಗಟ್ಟಲೆ ಜೀವಿಗಳನ್ನು ಸೃಷ್ಟಿಸಿದವು. ದೇವಿ ಈ 3 ದೈವಿಕ ವ್ಯಕ್ತಿತ್ವಗಳಿಗೆ 3 ವಿಭಿನ್ನ ಕೆಲಸಗಳನ್ನು ವಹಿಸಿಕೊಟ್ಟರು. ಬ್ರಹ್ಮ ಹೊಸ ಲೋಕಗಳನ್ನು ಮತ್ತು ಆತ್ಮಗಳನ್ನು ಸೃಷ್ಟಿಸಲು ಕೆಲಸ ಮಾಡಿದರು. ವಿಷ್ಣು ಈ ಲೋಕಗಳಲ್ಲಿನ ಜೀವನವನ್ನು ಪೋಷಿಸಿದರು ಮತ್ತು ಶಿವ ವಿನಾಶದ ಕೆಲಸವನ್ನು ನೋಡಿಕೊಂಡರು. ಜನಿಸಿದ ಯಾವುದೇ ವಸ್ತು ಅಥವಾ ವ್ಯಕ್ತಿ ಅಲ್ಪಕಾಲ ಅಥವಾ ದೀರ್ಘಕಾಲ ಬದುಕಿದ ನಂತರ ಅಂತಿಮವಾಗಿ ಸಾಯಲೇಬೇಕು. ನಾವು ಆತ್ಮಗಳು. ನಾವು ಪರಬ್ರಹ್ಮಲೋಕದಲ್ಲಿ ಬೆಳಕಿನ ಸಾಗರದಲ್ಲಿರುವ ಬೆಳಕಿನ ಕಣಗಳಂತೆ ಇದ್ದೆವು. ದೇವರು ತನ್ನ ಅಜ್ಞಾತ ಮತ್ತು ಅರಿಯಲಾಗದ ಲೋಕಗಳಿಂದ ತನ್ನನ್ನು ತಾನು ಬೆಳಕಿನ ರೂಪದಲ್ಲಿ ಪ್ರಕಟಿಸಿಕೊಂಡನು ಮತ್ತು ನಾವು ವೈಯಕ್ತಿಕ ಆತ್ಮಗಳಾಗಿ ಆತನಿಂದ ಹೊರಹೊಮ್ಮಿದೆವು. ದೇವರು ನಮ್ಮನ್ನು ತನ್ನ ಮಕ್ಕಳಂತೆ ಪ್ರೀತಿಸಿದನು ಮತ್ತು ನಮ್ಮನ್ನು ಸಂತೋಷವಾಗಿಡಲು ಅದ್ಭುತ ಅನುಭವಗಳನ್ನು ನೀಡಿದನು. ದೈವಿಕ ಮತ್ತು ಭೌತಿಕ ವಿಶ್ವಗಳ ಸೃಷ್ಟಿಯ ನಂತರ ನಾವು ಇಲ್ಲಿಗೆ ಬಂದು ಇಲ್ಲಿನ ವೈವಿಧ್ಯತೆಯನ್ನು ಅನುಭವಿಸಲು ಬಯಸಿದೆವು. ನಾವು ಇಲ್ಲಿ ಸಿಕ್ಕಿಹಾಕಿಕೊಳ್ಳಬಹುದು ಎಂದು ದೇವರು ನಮಗೆ ಎಚ್ಚರಿಕೆ ನೀಡಿದನು. ಆದರೆ ಆತನು ನಮ್ಮ ಸ್ವತಂತ್ರ ಇಚ್ಛೆಗೆ ಅಡ್ಡಿಪಡಿಸಲಿಲ್ಲ. ಮೊದಲು ನಾವು ಸಣ್ಣ ಗುಂಪುಗಳಲ್ಲಿ ಇಲ್ಲಿಗೆ ಬಂದೆವು. ನಮ್ಮಲ್ಲಿ ಕೆಲವರು ಹಿಂತಿರುಗಿ ಹೋಗಿ ಈ ಸೃಷ್ಟಿಯ ಸೌಂದರ್ಯ ಮತ್ತು ಇಲ್ಲಿನ ಜೀವನದ ಬಗ್ಗೆ ಇತರರಿಗೆ ವಿವರಿಸಿದರು. ನಂತರ ನಮ್ಮಲ್ಲಿ ಕೋಟಿಗಟ್ಟಲೆ ಜನರಿಗೆ ಇಲ್ಲಿಗೆ ಬರಬೇಕೆಂಬ ಆಸೆಯಾಯಿತು. ನಮ್ಮ ಆಸೆಯನ್ನು ದೇವರಿಗೆ ತಿಳಿಸಲು ಮತ್ತು ಈ ಸ್ಥಳಕ್ಕೆ ಭೇಟಿ ನೀಡಲು ಆತನ ಅನುಮತಿಯನ್ನು ಪಡೆಯಲು ನಾವು ನಮ್ಮಲ್ಲಿ 7 ಜನ ಪ್ರತಿನಿಧಿಗಳನ್ನು ಆರಿಸಿಕೊಂಡೆವು. ನಂತರದ ದಿನಗಳಲ್ಲಿ ಆ 7 ಪ್ರತಿನಿಧಿಗಳನ್ನೇ ಸಪ್ತ ಋಷಿಗಳು ಎಂದು ಕರೆಯಲಾಯಿತು. ದೇವರು ನಮಗೆ ಅನುಮತಿ ನೀಡಿದನು. ಆತನು ಆ 7 ಆತ್ಮಗಳಿಗೆ ವಿಶೇಷ ಅಧಿಕಾರ ಮತ್ತು ಜವಾಬ್ದಾರಿಗಳನ್ನು ನೀಡಿದನು. ಅವರು ನಮ್ಮನ್ನು ಭೂಮಿಗೆ ಕರೆದೊಯ್ಯಬೇಕು, ನಮ್ಮನ್ನು ನೋಡಿಕೊಳ್ಳಬೇಕು ಮತ್ತು ಮತ್ತೆ ಪರಬ್ರಹ್ಮ ಲೋಕಕ್ಕೆ ಮರಳಲು ನಮಗೆ ಮಾರ್ಗದರ್ಶನ ನೀಡಬೇಕು ಎಂಬುದು ಅವರ ಜವಾಬ್ದಾರಿಯಾಗಿತ್ತು. ನಂತರ ದೇವರು ನಮಗೆ ಆನಂದಮಯ ಕೋಶ ಎಂಬ ವಿಶೇಷ ಬಾಹ್ಯಾಕಾಶ ಉಡುಪುಗಳನ್ನು ಸ್ಪೇಸ್ ಸೂಟ್ಸ್ ನೀಡಿದನು, ಏಕೆಂದರೆ ನಾವು ಪರಬ್ರಹ್ಮ ಲೋಕದ ವಾತಾವರಣಕ್ಕಿಂತ ಭಿನ್ನವಾದ ವಾತಾವರಣದ ಮೂಲಕ ಹಾದುಹೋಗಬೇಕಿತ್ತು. ಆನಂದವು ಪರಬ್ರಹ್ಮ ಲೋಕದ ವಾತಾವರಣವಾಗಿತ್ತು. ಅದು ಸದಾಕಾಲ ಆನಂದದ ಕಂಪನಗಳನ್ನು ಹೊರಸೂಸುವ ವಿಶೇಷ ದೈವಿಕ ವಸ್ತುವಾಗಿತ್ತು. ನಮ್ಮ ಉಡುಪುಗಳಲ್ಲಿ ಈ ಆನಂದವನ್ನು ತುಂಬಿಕೊಂಡು ಸಪ್ತ ಋಷಿಗಳ ಮಾರ್ಗದರ್ಶನದಲ್ಲಿ ನಾವು ನಮ್ಮ ಕೆಳಗಿನ ಪ್ರಯಾಣ ಅಥವಾ ಅವರೋಹಣವನ್ನು ಪ್ರಾರಂಭಿಸಿದೆವು. ನಮ್ಮ ಮನೆಯಾದ ಪರಬ್ರಹ್ಮ ಲೋಕವನ್ನು ಬಿಟ್ಟ ನಂತರ ನಾವು ಮೊದಲು ಪ್ರವೇಶಿಸಿದ ಲೋಕವೇ ದೇವಿಲೋಕ. ದೇವಿಲೋಕವು ಅಮೂಲ್ಯವಾದ ರತ್ನಗಳಿಂದ ತುಂಬಿತ್ತು ಮತ್ತು ಅಲ್ಲಿನ ಹೊಸ ವಿಷಯಗಳನ್ನು ಹಾಗೂ ಜೀವನವನ್ನು ನೋಡಿ ನಾವು ರೋಮಾಂಚನಗೊಂಡೆವು. ದೇವಿ ನಮ್ಮನ್ನು ಆಶೀರ್ವದಿಸಿ ಆನಂದಮಯ ಕೋಶದ ಮೇಲೆ ಧರಿಸಲು ಇನ್ನೊಂದು ರೀತಿಯ ಉಡುಪನ್ನು ನೀಡಿದಳು. ಮುಂದಿನ 3 ದೈವಿಕ ಲೋಕಗಳಾದ ಶಿವ, ವಿಷ್ಣು ಮತ್ತು ಬ್ರಹ್ಮಲೋಕಗಳು ದೇವಿಲೋಕಕ್ಕಿಂತ ಭಿನ್ನವಾದ ವಾತಾವರಣವನ್ನು ಹೊಂದಿವೆ ಎಂದು ಆಕೆ ವಿವರಿಸಿದಳು. ಆದ್ದರಿಂದ ವಿಜ್ಞಾನಮಯ ಕೋಶ ಎಂಬ ಈ ಹೊಸ ಉಡುಪಿನ ಅವಶ್ಯಕತೆ ಇತ್ತು. ಇದು ದೇವಿಲೋಕದ ವಾತಾವರಣವಾದ ಬುದ್ಧಿತತ್ವದಿಂದ ಇಂಟಲೆಕ್ಟ್ ಮ್ಯಾಟರ್ ತುಂಬಿತ್ತು. ದೇವಿಲೋಕವನ್ನು ಬಿಟ್ಟ ನಂತರ ನಾವು ಶಿವ ಮತ್ತು ವಿಷ್ಣು ಲೋಕಗಳ ಮೂಲಕ ಹಾದುಹೋದೆವು.
ಸೃಷ್ಟಿಯ ಸೌಂದರ್ಯವನ್ನು ಸವಿಯುತ್ತಾ ಮತ್ತು ಆ ಲೋಕಗಳ ಅಧಿಪತಿಗಳನ್ನು ಭೇಟಿಯಾಗಿ ಅವರಿಂದ ಆಶೀರ್ವಾದ ಪಡೆದೆವು. ನಂತರ ನಾವು ದೈವಿಕ ಲೋಕಗಳಲ್ಲಿ ಕೊನೆಯದಾದ ಬ್ರಹ್ಮಲೋಕವನ್ನು ಪ್ರವೇಶಿಸಿದೆವು. ಅಲ್ಲಿನ ಸೃಷ್ಟಿಯ ಸೌಂದರ್ಯವನ್ನು ಆನಂದಿಸಿದ ನಂತರ ನಾವು ಬ್ರಹ್ಮದೇವನನ್ನು ಭೇಟಿಯಾದೆವು. ನಾವು ಭೌತಿಕ ವಿಶ್ವದ ಸಂಪೂರ್ಣ ಭಿನ್ನವಾದ ವಾತಾವರಣವನ್ನು ಪ್ರವೇಶಿಸುತ್ತಿದ್ದೇವೆ ಎಂದು ಆತನು ನಮಗೆ ವಿವರಿಸಿದನು. ಆದ್ದರಿಂದ ನಾವು ಮನೋಮಯ ಕೋಶ ಎಂಬ ಮನಸ್ಸು ತತ್ವದಿಂದ ಮೈಂಡ್ ಮ್ಯಾಟರ್ ತುಂಬಿದ ಇನ್ನೊಂದು ಉಡುಪನ್ನು ಧರಿಸಬೇಕಾಯಿತು. ಸಪ್ತ ಋಷಿಗಳ ಮಾರ್ಗದರ್ಶನದಲ್ಲಿ ನಾವು ಮನೋಮಯ ಕೋಶಗಳ ಉಸ್ತುವಾರಿ ವಹಿಸಿದ್ದ ವ್ಯಕ್ತಿಯನ್ನು ಭೇಟಿಯಾದೆವು. ಈ ಉಡುಪುಗಳು ಭೂಮಿಯ ಮೇಲೆ ನಾವು ಪಡೆಯಲಿರುವ ಭೌತಿಕ ದೇಹಗಳ ನೀಲನಕ್ಷೆಯನ್ನು ಬ್ಲೂ ಪ್ರಿಂಟ್ಸ್ ಒಳಗೊಂಡಿವೆ ಎಂದು ಅವರು ವಿವರಿಸಿದರು. ಅವು ನಮ್ಮ ಲಿಂಗ, ಪುರುಷ ಅಥವಾ ಮಹಿಳೆ ಮತ್ತು ಪತಿ ಪತ್ನಿಯಂತಹ ಸಂಬಂಧಗಳನ್ನು ನಿರ್ಧರಿಸುತ್ತವೆ. ಈ ಉಡುಪುಗಳು ಆತ್ಮವು ಅನುಭವಿಸಬೇಕಾದ ಅನುಭವಗಳ ಪ್ರಮಾಣವನ್ನು ಮಿತಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದ್ದವು. ಅವು ಯಾವುದೇ ಹೆಚ್ಚುವರಿ ಅನುಭವಗಳನ್ನು ಅನುಮತಿಸುವುದಿಲ್ಲ ಮತ್ತು ಅತೀಂದ್ರಿಯ ಪ್ರಯಾಣದ ಆಸ್ಟ್ರಲ್ ಟ್ರಾವೆಲ್ಸ್ ಸಮಯದಲ್ಲಿ ವಾಹನಗಳಾಗಿಯೂ ಕಾರ್ಯನಿರ್ವಹಿಸುತ್ತವೆ. ನಾವು ನಮಗೆ ಇಷ್ಟವಾದ ಮನೋಮಯ ಕೋಶಗಳನ್ನು ಆರಿಸಿಕೊಂಡೆವು. ನಾವು ಪರಬ್ರಹ್ಮ ಲೋಕಕ್ಕೆ ಮರಳುವಾಗ ಈ ಉಡುಪುಗಳನ್ನು ಯಾವುದೇ ಕಳಂಕವಿಲ್ಲದ ಸ್ಥಿತಿಯಲ್ಲಿಯೇ ಹಿಂತಿರುಗಿಸಬೇಕು ಎಂದು ಅಲ್ಲಿನ ಅಧಿಕಾರಿ ನಮಗೆ ಎಚ್ಚರಿಸಿದರು. ಪರಬ್ರಹ್ಮ ಲೋಕದಲ್ಲಿ ನಮಗೆ ಬಹು ಆಯಾಮದ ದೃಷ್ಟಿ ಮಲ್ಟಿ ಡೈಮೆನ್ಷನಲ್ ವಿಷನ್ ಇತ್ತು ಮತ್ತು ನಾವು ಏಕಕಾಲದಲ್ಲಿ ಅನಂತದವರೆಗೆ ಸುತ್ತಲೂ ನೋಡಬಹುದಿತ್ತು. ನಾವು ಮೊದಲ ಉಡುಪಾದ ಆನಂದಮಯ ಕೋಶವನ್ನು ಧರಿಸಿದಾಗ ನಮ್ಮ ಈ ಬಹು ಆಯಾಮದ ದೃಷ್ಟಿಯನ್ನು ಕಳೆದುಕೊಂಡೆವು ಮತ್ತು ನಮ್ಮ ದೃಷ್ಟಿಯ ದೂರವು ಅರ್ಧದಷ್ಟು ಕಡಿಮೆಯಾಯಿತು. ಎರಡನೆಯದಾದ ವಿಜ್ಞಾನಮಯ ಕೋಶವನ್ನು ಧರಿಸಿದಾಗ ಮೇಲಕ್ಕೆ ಮತ್ತು ಕೆಳಕ್ಕೆ ನೋಡುವ ಸಾಮರ್ಥ್ಯವನ್ನು ಕಳೆದುಕೊಂಡೆವು. ಮತ್ತು ಮೂರನೆಯದಾದ ಮನೋಮಯ ಕೋಶವನ್ನು ಧರಿಸಿದಾಗ ನಮ್ಮ ದೃಷ್ಟಿ ಮತ್ತಷ್ಟು ಕ್ಷೀಣಿಸಿತು. ಹೀಗೆ ಪ್ರತಿಯೊಂದು ಉಡುಪು ನಮ್ಮ ಮೇಲೆ ಮಿತಿಗಳನ್ನು ಹೇರುತ್ತಾ ಹೋದವು. ಮುಂದಿನ ಪ್ರಯಾಣದಲ್ಲಿ ನಾವು ಭೌತಿಕ ವಿಶ್ವವನ್ನು ಪ್ರವೇಶಿಸಿದೆವು ಮತ್ತು ಏಳನೇ ಲೋಕವಾದ ಭೂಲೋಕವನ್ನು ತಲುಪುವ ಮೊದಲು 6 ಲೋಕಗಳನ್ನು ಹಾದುಹೋಗಬೇಕಾಯಿತು. ಪ್ರತಿ ಲೋಕದ ಅಧಿಪತಿಯು ನಮ್ಮನ್ನು ಆಶೀರ್ವದಿಸಿ ನಮ್ಮ ಮನೋಮಯ ಕೋಶಗಳ ಮೇಲೆ ಒಂದು ರೀತಿಯ ಮುದ್ರೆಯನ್ನು ಒತ್ತಿದರು. ನಂತರ ನಾವು ಭೌತಿಕ ದೇಹಗಳನ್ನು ಧರಿಸಿದಾಗ ಈ ಮುದ್ರೆಗಳು ಮುಖ್ಯವಾಗಿ ಚಕ್ರಗಳು ಎಂಬ ಶಕ್ತಿ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸಿದವು. ಅವು ಆಯಾ ಲೋಕಗಳ ಜ್ಞಾನ ಮತ್ತು ಶಕ್ತಿಗಳಿಗೆ ದ್ವಾರಗಳಾಗಿ ಕೆಲಸ ಮಾಡುತ್ತವೆ. ಹೀಗೆ ನಾವು ಸತ್ಯಲೋಕದಿಂದ, ಸಹಸ್ರಾರ ಚಕ್ರ ತಪೋಲೋಕದಿಂದ, ಆಜ್ಞಾ ಚಕ್ರ ಜನಲೋಕದಿಂದ, ವಿಶುದ್ಧಿ ಚಕ್ರ ಮಹಾಲೋಕದಿಂದ, ಅನಾಹತ ಚಕ್ರ ಸುವಲೋಕದಿಂದ, ಮಣಿಪೂರ ಚಕ್ರಭುವ ಲೋಕದಿಂದ, ಸ್ವಾಧಿಷ್ಠಾನ ಚಕ್ರ ಮತ್ತು ಕೊನೆಯದಾಗಿ ಭೂಲೋಕದಿಂದ ಮೂಲಾಧಾರ ಚಕ್ರವನ್ನು ಪಡೆದುಕೊಂಡೆವು. ನಾವು ಹಿಂತಿರುಗುವಾಗ ದಾರಿ ತಪ್ಪದಂತೆ ಈ ಮುದ್ರೆಗಳು ನಮಗೆ ಸಹಾಯ ಮಾಡುತ್ತವೆ ಎಂದು ನಮಗೆ ತಿಳಿಸಲಾಯಿತು. ಸಪ್ತ ಋಷಿಗಳು ಕೋಟಿಗಟ್ಟಲೆ ಆತ್ಮಗಳನ್ನು ಭೂಲೋಕದ ವಿವಿಧ ಭೂಮಿಗಳಿಗೆ ಕರೆದೊಯ್ದರು. ನಮ್ಮ ಭೂಮಿಯನ್ನು ನೋಡಿದಾಗ ನಮಗೆ ರೋಮಾಂಚನವಾಯಿತು. ಆದರೆ ಭೂಮಿಯಿಂದ 50,000 ಮೈಲಿ ದೂರದ ಬಾಹ್ಯಾಕಾಶವನ್ನು ತಲುಪಿದಾಗ ನಮಗೆ ಮುಂದೆ ಇಳಿಯಲು ಸಾಧ್ಯವಾಗಲಿಲ್ಲ. ಭೌತಿಕ ವಿಶ್ವವನ್ನು 8 ದಿಕ್ಕುಗಳಲ್ಲಿ 8 ಅಧಿಪತಿಗಳು, ದಿಕ್ಪಾಲಕರು ರಕ್ಷಿಸುತ್ತಿದ್ದಾರೆ ಎಂದು ಋಷಿಗಳು ಕಂಡುಕೊಂಡರು. ಅವರು ಪೂರ್ವ ದಿಕ್ಕಿನ ಅಧಿಪತಿಯಾದ ಇಂದ್ರನನ್ನು ಸಂಪರ್ಕಿಸಿದರು. ಭೂಮಿಯ ಗುರುತ್ವಾಕರ್ಷಣೆಗೆ ಒಳಪಡಲು ನಮಗೆ ಸಾಕಷ್ಟು ತೂಕವಿಲ್ಲ ಎಂದು ಇಂದ್ರ ವಿವರಿಸಿದನು. ದಕ್ಷಿಣ ದಿಕ್ಕಿನಲ್ಲಿರುವ ಲೋಕಕ್ಕೆ ಹೋಗಿ ಅದರ ಅಧಿಪತಿಯಾದ ಯಮಧರ್ಮನನ್ನು ಭೇಟಿಯಾಗಲು ಅವನು ನಮಗೆ ಸಲಹೆ ನೀಡಿದನು. ಸಪ್ತ ಋಷಿಗಳು ನಮ್ಮನ್ನು ಯಮಲೋಕಕ್ಕೆ ಕರೆದೊಯ್ದರು. ಯಮಧರ್ಮನು ನಮ್ಮ ಸಮಸ್ಯೆಯನ್ನು ಅರ್ಥಮಾಡಿಕೊಂಡನು. ಆತನು ನಮ್ಮನ್ನು ಒಂದು ಸ್ಥಳಕ್ಕೆ ಕಳುಹಿಸಿದನು. ಅಲ್ಲಿ ನಮಗೆ ಬೆಳ್ಳಿ ತಂತು ಸಿಲ್ವರ್ ಕಾರ್ಡ್ ಎಂಬ ತೂಕವಿರುವ ಸಾಧನವನ್ನು ಅಳವಡಿಸಲಾಯಿತು. ನಾವು ಭೂಮಿಯ ಮೇಲೆ ಭೌತಿಕ ದೇಹಗಳನ್ನು ಪಡೆದಾಗ ಈ ಬೆಳ್ಳಿ ತಂತುಗಳು ನಮ್ಮ ಅತೀಂದ್ರಿಯ ದೇಹಗಳನ್ನು ಆಸ್ಟ್ರಲ್ ಬಾಡೀಸ್ ಭೌತಿಕ ದೇಹಗಳಿಗೆ ಸಂಪರ್ಕಿಸುತ್ತವೆ. ನಂತರ ನಮಗೆ ಒಂದು ವಿಶೇಷ ಕನ್ನಡಿಯಲ್ಲಿ ನಮ್ಮನ್ನು ನಾವೇ ನೋಡಿಕೊಳ್ಳಲು ಹೇಳಲಾಯಿತು. ನಾವು ಹಿಂತಿರುಗುವಾಗ ಇಲ್ಲಿಗೆ ಬಂದು ನಮ್ಮ ಮನೋಮಯ ಕೋಶಗಳನ್ನು ಅದೇ ನಿಷ್ಕಲ್ಮಶ ಸ್ಥಿತಿಯಲ್ಲಿ ತೋರಿಸಿ ಬೆಳ್ಳಿ ತಂತುಗಳನ್ನು ಹಿಂತಿರುಗಿಸಬೇಕು ಎಂದು ತಿಳಿಸಲಾಯಿತು. ನಮ್ಮ ಮನೋಮಯ ಕೋಶಗಳಿಗೆ ಸಂಖ್ಯೆಗಳನ್ನು ನೀಡಲಾಗಿತ್ತು ಮತ್ತು ಅವುಗಳನ್ನು ಕಂಪ್ಯೂಟರ್ನಂತಹ ಸಾಧನಗಳಲ್ಲಿ ದಾಖಲಿಸಲಾಗಿತ್ತು. ಹೊಸದಾಗಿ ಪಡೆದ ತೂಕ ಮತ್ತು ಉತ್ಸಾಹದೊಂದಿಗೆ ನಾವು ಭೂಮಿಗೆ ಇಳಿಯಲು ಪ್ರಾರಂಭಿಸಿದೆವು. ಆದರೆ ಭೂಮಿಯ ವಾತಾವರಣವು ಸಾಂದ್ರವಾಗುತ್ತಿದ್ದಂತೆ ನಮ್ಮ ಇಳಿಯುವಿಕೆ ಮತ್ತೆ ಸ್ಥಗಿತಗೊಂಡಿತು. ಮತ್ತೊಮ್ಮೆ ಇಂದ್ರದೇವನು ನಮ್ಮ ಸಹಾಯಕ್ಕೆ ಬಂದನು. ಅವನು ಬೃಹತ್ ಬಿರುಗಾಳಿಯನ್ನು ಸೃಷ್ಟಿಸಿ ಸ್ಥಿರ ವಿದ್ಯುತ್ತನ್ನು ಉತ್ಪಾದಿಸಿದನು. ಇದು ಅರೆ ವಸ್ತುಗಳಿಂದ ಸೆಮಿ ಮ್ಯಾಟರ್ ಮಾಡಲ್ಪಟ್ಟಿದ್ದ ಬೆಳ್ಳಿ ತಂತುಗಳಿಗೆ ಶಕ್ತಿಯನ್ನು ನೀಡಿತು. ನಾವು ಮಳೆಹನಿಗಳನ್ನು ಹಿಡಿದುಕೊಂಡು ಭೂಮಿಗೆ ಇಳಿದವು ಮತ್ತು ನೀರಿನೊಂದಿಗೆ ಮಣ್ಣಿನಲ್ಲಿ ವಿಲೀನಗೊಂಡೆವು.
ನಂತರ ನಾವು ಮರಗಿಡಗಳ ಬೇರುಗಳ ಮೂಲಕ, ಅವುಗಳ ಹೂವು ಮತ್ತು ಬೀಜಗಳ ಮೂಲಕ ಪ್ರಯಾಣಿಸಿ ಮಾನವರ ದೇಹವನ್ನು ಪ್ರವೇಶಿಸಿದೆವು ಮತ್ತು ಸರಿಯಾದ ಸಮಯದಲ್ಲಿ ಗರ್ಭವನ್ನು ಪ್ರವೇಶಿಸಿದೆವು. ನಮ್ಮ ಮನೋಮಯ ಕೋಶಗಳಲ್ಲಿದ್ದ ನೀಲನಕ್ಷೆಗಳ ಸಹಾಯದಿಂದ ನಾವು ಭೌತಿಕ ದೇಹಗಳನ್ನು ಅಭಿವೃದ್ಧಿಪಡಿಸಲು ಪ್ರಾರಂಭಿಸಿದೆವು. ಹುಟ್ಟುವ ಸಮಯದಲ್ಲಿ ನಾವು ಸೂರ್ಯನಿಂದ ಪ್ರಾಣಮಯ ಕೋಶವನ್ನು ಪಡೆದುಕೊಂಡೆವು. ಇದು ಸೂರ್ಯನ ಸೂಕ್ಷ್ಮ ಶಕ್ತಿಯಾದ ಪ್ರಾಣವನ್ನು ಒಳಗೊಂಡಿತ್ತು. ಪ್ರಾಣಮಯ ಕೋಶವು ಮನೋಮಯ ಕೋಶದ ನೀಲನಕ್ಷೆ ಮತ್ತು ಭೌತಿಕ ದೇಹದ ನಡುವೆ ಒಂದು ರೀತಿಯ ಅಂಟಿನಂತೆ ಗ್ಲೂ ಕಾರ್ಯನಿರ್ವಹಿಸಿತು. ಈ ಸಮಯದವರೆಗೆ ನಾವು ದೇವರೊಂದಿಗೆ ಮಾತನಾಡಬಹುದಿತ್ತು ಮತ್ತು ಆತನ ಧ್ವನಿಯನ್ನು ಕೇಳಬಹುದಿತ್ತು. ಆದರೆ ಭೌತಿಕ ದೇಹದ ಜನನದೊಂದಿಗೆ ನಾವು ಆ ಸಂಪರ್ಕವನ್ನು ಕಳೆದುಕೊಂಡೆವು. ನಾವು ಭೂಮಿಯ ಮೇಲೆ ಜನಿಸಿದಾಗ ನಾವು 8 ದಶಲಕ್ಷಕ್ಕೂ ಹೆಚ್ಚು ಜನ್ಮಗಳನ್ನು ದಾಟಿ ಬರಬೇಕಾಯಿತು. ನಾವು ಕಲ್ಲುಗಳಾಗಿ, ಸಸ್ಯಗಳಾಗಿ ಮತ್ತು ಪ್ರಾಣಿಗಳಾಗಿ ಜನಿಸಿ ಅಂತಿಮವಾಗಿ ಮಾನವ ರೂಪವನ್ನು ಪಡೆದುಕೊಂಡೆವು. ನಾವು ಮಾನವರಾದಾಗ ನಮ್ಮ ಆಲೋಚನೆಗಳು ಮತ್ತು ಕ್ರಿಯೆಗಳು ನಮ್ಮ ಮೇಲೆ ಪ್ರಭಾವ ಬೀರಲು ಪ್ರಾರಂಭಿಸಿದವು. ನಮ್ಮ ಪ್ರತಿಯೊಂದು ಆಲೋಚನೆ ಮತ್ತು ಕ್ರಿಯೆಯೂ ಒಂದು ರೀತಿಯ ಶಕ್ತಿಯನ್ನು ಸೃಷ್ಟಿಸುತ್ತದೆ. ಇದನ್ನು ನಾವು ಕರ್ಮ ಎಂದು ಕರೆಯುತ್ತೇವೆ. ನಮ್ಮ ಒಳ್ಳೆಯ ಕೆಲಸಗಳು ಪುಣ್ಯ ಅಥವಾ ಸಕಾರಾತ್ಮಕ ಕರ್ಮವನ್ನು ಸೃಷ್ಟಿಸಿದರೆ, ಕೆಟ್ಟ ಕೆಲಸಗಳು ಪಾಪ ಅಥವಾ ನಕಾರಾತ್ಮಕ ಕರ್ಮವನ್ನು ಸೃಷ್ಟಿಸುತ್ತವೆ. ಈ ಕರ್ಮಗಳು ನಮ್ಮ ಮನೋಮಯ ಕೋಶದ ಮೇಲೆ ಪದರಗಳಂತೆ ಅಂಟಿಕೊಳ್ಳುತ್ತವೆ. ನಾವು ಪರಬ್ರಹ್ಮ ಲೋಕದಿಂದ ಬಂದಾಗ ನಮ್ಮ ಕೋಶಗಳು ಸ್ಫಟಿಕದಂತೆ ಸ್ವಚ್ಛವಾಗಿದ್ದವು. ಆದರೆ ಈಗ ನಮ್ಮ ಕರ್ಮಗಳಿಂದಾಗಿ ಅವುಗಳ ಮೇಲೆ ಕಲೆಗಳು ಉಂಟಾಗಿವೆ. ಸಪ್ತ ಋಷಿಗಳು ನಮಗೆ ಎಚ್ಚರಿಕೆ ನೀಡಿದ್ದರು. ನೀವು ಈ ಭೂಮಿಯ ಮೇಲೆ ಜೀವಿಸುವಾಗ ನಿಮ್ಮ ಕೋಶಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ಇಲ್ಲದಿದ್ದರೆ ನೀವು ಇಲ್ಲಿಂದ ಹಿಂತಿರುಗಲು ಸಾಧ್ಯವಾಗುವುದಿಲ್ಲ. ಆದರೆ ನಾವು ಪ್ರಾಪಂಚಿಕ ಸುಖಗಳಲ್ಲಿ ಮುಳುಗಿ ನಮ್ಮ ಮೂಲ ಮನೆಯನ್ನು ಮರೆತುಬಿಟ್ಟೆವು. ನಮ್ಮ ಕರ್ಮದ ಹೊರೆ ಹೆಚ್ಚಾದಂತೆ ನಾವು ಈ ಜನನ ಮತ್ತು ಮರಣದ ಚಕ್ರದಲ್ಲಿ ಸಿಲುಕಿಕೊಂಡೆವು. ಒಮ್ಮೆ ನಾವು ಮರಣ ಹೊಂದಿದಾಗ ನಮ್ಮ ಭೌತಿಕ ದೇಹವು ಮಣ್ಣಿನಲ್ಲಿ ಸೇರುತ್ತದೆ. ಆದರೆ ನಮ್ಮ ಆತ್ಮವು ಅದರ 3 ಕೋಶಗಳೊಂದಿಗೆ ಆನಂದಮಯ, ವಿಜ್ಞಾನಮಯ ಮತ್ತು ಮನೋಮಯ ಉನ್ನತ ಲೋಕಗಳಿಗೆ ಪ್ರಯಾಣಿಸುತ್ತದೆ. ಅಲ್ಲಿ ನಾವು ನಮ್ಮ ಕರ್ಮಗಳ ಫಲವನ್ನು ಅನುಭವಿಸುತ್ತೇವೆ ಮತ್ತು ನಂತರ ಮತ್ತೆ ಹೊಸ ಭೌತಿಕ ದೇಹವನ್ನು ಪಡೆದು ಭೂಮಿಗೆ ಬರುತ್ತೇವೆ. ಧ್ಯಾನದ ಪ್ರಾಮುಖ್ಯತೆ. ನಾವು ಮತ್ತೆ ನಮ್ಮ ಮೂಲ ಸ್ಥಾನವಾದ ಪರಬ್ರಹ್ಮ ಲೋಕಕ್ಕೆ ಮರಳಬೇಕಾದರೆ ನಮ್ಮ ಕೋಶಗಳ ಮೇಲಿರುವ ಈ ಕರ್ಮದ ಪದರಗಳನ್ನು ತೆಗೆದುಹಾಕಬೇಕು. ಇದನ್ನು ಮಾಡಲು ಸಪ್ತ ಋಷಿಗಳು ನಮಗೆ ಧ್ಯಾನ ಮೆಡಿಟೇಷನ್ ಎಂಬ ಅದ್ಭುತ ಸಾಧನವನ್ನು ನೀಡಿದ್ದಾರೆ. ಧ್ಯಾನದ ಸಮಯದಲ್ಲಿ ನಾವು ಬ್ರಹ್ಮಾಂಡದ ಶಕ್ತಿಯನ್ನು ಅಥವಾ ಬೆಳಕನ್ನು ಆಕರ್ಷಿಸುತ್ತೇವೆ. ಈ ಬೆಳಕು ನಮ್ಮ ಕೋಶಗಳ ಮೂಲಕ ಹರಿದಾಗ ಅದು ನಮ್ಮ ಕರ್ಮದ ಕಲೆಗಳನ್ನು ತೊಳೆಯುತ್ತದೆ. ನಾವು ಎಷ್ಟು ಹೆಚ್ಚು ಧ್ಯಾನ ಮಾಡುತ್ತೇವೆಯೋ ಅಷ್ಟು ವೇಗವಾಗಿ ನಮ್ಮ ಕೋಶಗಳು ಶುದ್ಧವಾಗುತ್ತವೆ. ನಮ್ಮ ಕೋಶಗಳು ಸಂಪೂರ್ಣವಾಗಿ ಶುದ್ಧವಾದಾಗ ಮಾತ್ರ ನಾವು ಯಮಲೋಕದ ಕನ್ನಡಿಯ ಮುಂದೆ ನಿಂತು ನಮ್ಮ ಬೆಳ್ಳಿತಂತುವನ್ನು ಹಿಂತಿರುಗಿಸಿ ಪರಬ್ರಹ್ಮ ಲೋಕಕ್ಕೆ ಮರಳಲು ಸಾಧ್ಯ. ಸಪ್ತ ಋಷಿಗಳು ಇಂದಿಗೂ ನಮಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಅವರು ನಮ್ಮನ್ನು ಈ ಅಂಧಕಾರದಿಂದ ಬೆಳಕಿನ ಕಡೆಗೆ ಕರೆದೊಯ್ಯಲು ಸದಾ ಸಿದ್ಧರಿದ್ದಾರೆ. ನಾವು ಮಾಡಬೇಕಾದ್ದು ಇಷ್ಟೇ: ದೈನಂದಿನ ಧ್ಯಾನದ ಮೂಲಕ ನಮ್ಮನ್ನು ನಾವು ಶುದ್ಧೀಕರಿಸಿಕೊಳ್ಳುವುದು ಮತ್ತು ಪ್ರೀತಿಯಿಂದ ಜೀವನ ನಡೆಸುವುದು. ಇಲ್ಲಿಗೆ ಈ ಸಣ್ಣ ಪುಸ್ತಕದ ಪ್ರಮುಖ ವಿಷಯಗಳ ಅನುವಾದ ಮುಕ್ತಾಯವಾಯಿತು. ಸ್ಕ್ರಿಪ್ಟ್. ಧನ್ಯವಾದಗಳು ಸ್ನೇಹಿತರೆ. ಇವತ್ತಿನ ಈ ಜ್ಞಾನ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿ ಎಂದು ಹಾರೈಸುತ್ತೇನೆ. ಪತ್ರಿಜಿಯವರ ಸಂದೇಶದಂತೆ ಧ್ಯಾನವೇ ಜೀವನದ ಶಕ್ತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ. ಆಧ್ಯಾತ್ಮಿಕ ಜ್ಞಾನ ಮತ್ತು ಧ್ಯಾನದ ಮಾರ್ಗದರ್ಶನಕ್ಕಾಗಿ ನಮ್ಮ PMC ಬಾಗಲ್ಕೋಟ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅನಿಸಿಕೆಗಳನ್ನು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬಾಗಲಕೋಟೆಯ ಮನೆ ಮನೆಗೂ ಧ್ಯಾನವನ್ನು ತಲುಪಿಸೋಣ. ಸದಾ ಜಾಗರೂಕರಾಗಿರಿ, ಧ್ಯಾನದಲ್ಲಿರಿ. ಆತ್ಮ ಪ್ರಣಾಮಗಳು.